ಹಗರಣದ ಗಂಡಾಂತರ ಸಿಎಂ ಸಿದ್ದರಾಮಯ್ಯನವರಿಗೆ ಎದುರಾಗಿದೆ. ಸರ್ಕಾರದ ಬುಡವನ್ನೇ ಅಲ್ಲಾಡಿಸುವಂತೆ ಮಾಡಿಬಿಟ್ಟಿದೆ. ಈಗ ಈ ಕೇಸ್ನಲ್ಲಿ ಕೊನೆಗೂ ಒಂದು ಹಂತಕ್ಕೆ ಬಿಗ್ ರಿಲೀಫ್ ಕೊಡುವ ಲಕ್ಷಣಗಳು ಗೋಚರವಾಗ್ತಾ ಇದೆ. ಹೇಗಂತೀರಾ ಈ ಸ್ಟೋರಿ ನೋಡಿ. ರಾಜ್ಯದಲ್ಲಿ ಮೂಡ ಹಗರಣ ಕೋಲಾಹಲ. ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೆ ಕ್ಲೀನ್ ಚಿಟ್. ಮೂಡ ಹಗರಣದ ಗಂಡಾಂತರ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಬುಡವನ್ನೇ ಅಲ್ಲಾಡಿಸುವಂತೆ ಮಾಡಿದೆ. ಈಗ ಈ ಕೇಸ್ನಲ್ಲಿ ಕೊನೆಗೂ ಒಂದು ಹಂತಕ್ಕೆ ಬಿಗ್ ರಿಲೀಫ್ ಕೊಡುವ ಲಕ್ಷಣಗಳು ಗೋಚರವಾಗ್ತಿದೆ. ಹಗರಣದ ಸಂಬಂಧ ತನಿಖೆ ನಡೆಸಿರುವ ಲೋಕಾಯುಕ್ತ ಕೊನೆಗೂ ವರದಿ ಸಿದ್ಧಪಡಿಸಿದ್ದು ಸಿದ್ದರಾಮಯ್ಯ ಹಾಗೂ ಅವರ ಪತ್ನಿಗೆ ಕ್ಲೀನ್ ಚಿಟ್ ನೀಡಿದೆ ಎನ್ನಲಾಗುತ್ತಿದೆ. ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ ಮೂಡ ಹಗರಣದ ಲೋಕಾಯುಕ್ತ ತನಿಖೆ ಪೂರ್ಣಗೊಂಡಿದ್ದು ವರದಿಯೂ ಸಿದ್ಧವಾಗಿದೆ. ಲೋಕಾಯುಕ್ತ ವರದಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ಪಾರ್ವತಿಗೆ ಕ್ಲೀನ್ ಚಿಟ್ ನೀಡಿರುವುದು ತಿಳಿದು ಬಂದಿದೆ. ತಮ್ಮ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಸರ್ ಲೋಕಾಯುಕ್ತ ಪೊಲೀಸರು. ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಮತ್ತೆ ಅವ್ರ ಪತ್ನಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ನಂಗೆ ಗೊತ್ತಿಲ್ರಿ, ನಾನು ಆ ವರದಿ ನಾನು ನೋಡಿಲ್ಲ, ಸೊ ನಾನೇನು ಹೇಳಕ್ಕೆ ಬರಲ್ಲ. ಯಾಕೆಂದರೆ ನಾನು ನೋಡಿಲ್ಲದೆ ಇರೋದನ್ನ ಹೆಂಗೆ ಹೇಳೋದು? ನೀವು ಹೇಳಿದ್ರಿಂದ ನಾನು ಅದನ್ನು ಸೆಕೆಂಡ್ ಮಾಡೋಕ್ಕೂ ಹೋಗಲ್ಲ. ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪಾತ್ರ ಎಲ್ಲೂ ಕಂಡು ಬಂದಿಲ್ಲ. ಡಿನೋಟಿಫೈ ಮಾಡುವಾಗ, ಭೂ ಪರಿವರ್ತನೆ ಮಾಡುವಾಗ ಅಧಿಕಾರಿಗಳು ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಎಂದು ಲೋಕಾಯುಕ್ತ ತನಿಖಾ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಮೂಡ ಕುರಿತು ವರದಿ ಸಲ್ಲಿಕೆ ಜನವರಿ 27ರ ಡೆಡ್ಲೈನ್. ಲೋಕಾಯುಕ್ತ ಎಸ್ಪಿ ಟಿಜೆ ಉದೇಶ್ ನೇತೃತ್ವದಲ್ಲಿ ತನಿಖೆ ನಡೆದು ವರದಿ ಸಿದ್ಧಪಡಿಸಲಾಗಿದೆ. ಈ ವರದಿಯನ್ನ ಜನವರಿ 27 ಸೋಮವಾರ ಕೋರ್ಟ್ಗೆ ಸಲ್ಲಿಸಲಿದೆ. ಸಿಎಂ ಪ್ರಭಾವ ಇಲ್ಲದೆ ಸಾಧ್ಯವೇ ಇಲ್ಲ ಎಂದ ಸ್ನೇಹಮಹಿ ಕೃಷ್ಣ. ಸಿಎಂ ಅವರು ಅವರೇ ಸ್ವತಃ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಿರೋಂಥ ಅರ್ಜಿಯಲ್ಲಿ ಅವರೇ ತಾವು ಯಾವ ಹಂತದಲ್ಲಿ ಯಾವ ಸಮಯದಲ್ಲಿ ಯಾವ ಅಧಿಕಾರ ಸ್ಥಾನದಲ್ಲಿದ್ದೆ, ಆ ಸಂದರ್ಭದಲ್ಲಿ ಈ ಜಮೀನು ಮತ್ತು ನಿವೇಶನ ಸಂಬಂಧಪಟ್ಟಾಗೆ ಯಾವ ಚಟುವಟಿಕೆಗಳು ನಡೆದಿದೆ ಅಂತ ಅವರೇ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಆದರೆ ಅವರ ಅಧಿಕಾರ ಇಲ್ಲದಾಗ ಯಾವುದೇ ರೀತಿ ಕೆಲಸ ಕಾರ್ಯಗಳು ನಡೆದಿಲ್ಲ ಅನ್ನೂ ಕೂಡ ಅವರೇ ತಿಳಿಸಿದ್ದಾರೆ. ಮೂಡ ಹಗರಣ ಸಂಬಂಧ ಮತ್ತೊಂದೆಡೆ ಇಡಿ ತನಿಖೆಯು ಪ್ರಗತಿಯಲ್ಲಿದೆ. ಇದರ ಜೊತೆಗೆ ಹಗರಣದ ತನಿಖೆಯನ್ನ ಸಿಬಿಐಗೆ ವಹಿಸಬೇಕು ಎಂದು ಮನವಿ ಮಾಡಿ ಸಲ್ಲಿಕೆಯಾಗಿರುವ ಅರ್ಜಿ ವಿಚಾರಣೆಯು ಕರ್ನಾಟಕ ಹೈಕೋರ್ಟ್ನಲ್ಲಿ ನಡೀತಾ ಇದೆ. ಹೀಗಾಗಿ ಪ್ರಕರಣದ ಕುರಿತು ಕುತೂಹಲ ಇದೀಗ ಮತ್ತಷ್ಟು ಹೆಚ್ಚಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಗರಣದ ಗಂಡಾಂತರ ಸಿಎಂ ಸಿದ್ದರಾಮಯ್ಯನವರಿಗೆ ಎದುರಾಗಿದೆ. ಸರ್ಕಾರದ ಬುಡವನ್ನೇ ಅಲ್ಲಾಡಿಸುವಂತೆ ಮಾಡಿಬಿಟ್ಟಿದೆ. ಈಗ ಈ ಕೇಸ್ನಲ್ಲಿ ಕೊನೆಗೂ ಒಂದು ಹಂತಕ್ಕೆ ಬಿಗ್ ರಿಲೀಫ್ ಕೊಡುವ ಲಕ್ಷಣಗಳು ಗೋಚರವಾಗ್ತಾ ಇದೆ. ಹೇಗಂತೀರಾ ಈ ಸ್ಟೋರಿ ನೋಡಿ. ರಾಜ್ಯದಲ್ಲಿ ಮೂಡ ಹಗರಣ ಕೋಲಾಹಲ. ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೆ ಕ್ಲೀನ್ ಚಿಟ್. ಮೂಡ ಹಗರಣದ ಗಂಡಾಂತರ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಬುಡವನ್ನೇ ಅಲ್ಲಾಡಿಸುವಂತೆ ಮಾಡಿದೆ. ಈಗ ಈ ಕೇಸ್ನಲ್ಲಿ ಕೊನೆಗೂ ಒಂದು ಹಂತಕ್ಕೆ ಬಿಗ್ ರಿಲೀಫ್ ಕೊಡುವ ಲಕ್ಷಣಗಳು ಗೋಚರವಾಗ್ತಿದೆ. ಹಗರಣದ ಸಂಬಂಧ ತನಿಖೆ ನಡೆಸಿರುವ ಲೋಕಾಯುಕ್ತ ಕೊನೆಗೂ ವರದಿ ಸಿದ್ಧಪಡಿಸಿದ್ದು ಸಿದ್ದರಾಮಯ್ಯ ಹಾಗೂ ಅವರ ಪತ್ನಿಗೆ ಕ್ಲೀನ್ ಚಿಟ್ ನೀಡಿದೆ ಎನ್ನಲಾಗುತ್ತಿದೆ. ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ ಮೂಡ ಹಗರಣದ ಲೋಕಾಯುಕ್ತ ತನಿಖೆ ಪೂರ್ಣಗೊಂಡಿದ್ದು ವರದಿಯೂ ಸಿದ್ಧವಾಗಿದೆ. ಲೋಕಾಯುಕ್ತ ವರದಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ಪಾರ್ವತಿಗೆ ಕ್ಲೀನ್ ಚಿಟ್ ನೀಡಿರುವುದು ತಿಳಿದು ಬಂದಿದೆ. ತಮ್ಮ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಸರ್ ಲೋಕಾಯುಕ್ತ ಪೊಲೀಸರು. ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಮತ್ತೆ ಅವ್ರ ಪತ್ನಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ನಂಗೆ ಗೊತ್ತಿಲ್ರಿ, ನಾನು ಆ ವರದಿ ನಾನು ನೋಡಿಲ್ಲ, ಸೊ ನಾನೇನು ಹೇಳಕ್ಕೆ ಬರಲ್ಲ. ಯಾಕೆಂದರೆ ನಾನು ನೋಡಿಲ್ಲದೆ ಇರೋದನ್ನ ಹೆಂಗೆ ಹೇಳೋದು? ನೀವು ಹೇಳಿದ್ರಿಂದ ನಾನು ಅದನ್ನು ಸೆಕೆಂಡ್ ಮಾಡೋಕ್ಕೂ ಹೋಗಲ್ಲ. ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪಾತ್ರ ಎಲ್ಲೂ ಕಂಡು ಬಂದಿಲ್ಲ. ಡಿನೋಟಿಫೈ ಮಾಡುವಾಗ, ಭೂ ಪರಿವರ್ತನೆ ಮಾಡುವಾಗ ಅಧಿಕಾರಿಗಳು ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಎಂದು ಲೋಕಾಯುಕ್ತ ತನಿಖಾ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಮೂಡ ಕುರಿತು ವರದಿ ಸಲ್ಲಿಕೆ ಜನವರಿ 27ರ ಡೆಡ್ಲೈನ್. ಲೋಕಾಯುಕ್ತ ಎಸ್ಪಿ ಟಿಜೆ ಉದೇಶ್ ನೇತೃತ್ವದಲ್ಲಿ ತನಿಖೆ ನಡೆದು ವರದಿ ಸಿದ್ಧಪಡಿಸಲಾಗಿದೆ. ಈ ವರದಿಯನ್ನ ಜನವರಿ 27 ಸೋಮವಾರ ಕೋರ್ಟ್ಗೆ ಸಲ್ಲಿಸಲಿದೆ. ಸಿಎಂ ಪ್ರಭಾವ ಇಲ್ಲದೆ ಸಾಧ್ಯವೇ ಇಲ್ಲ ಎಂದ ಸ್ನೇಹಮಹಿ ಕೃಷ್ಣ.
ಸಿ ಎಮ್ ಅವರು ಅವರೇ ಸ್ವತಃ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಿರೋಂಥ ಅರ್ಜಿಯಲ್ಲಿ ಅವರೇ ತಾವು ಯಾವ ಹಂತದಲ್ಲಿ ಯಾವ ಸಮಯದಲ್ಲಿ ಯಾವ್ಯಾವ ಅಧಿಕಾರ ಸ್ಥಾನದಲ್ಲಿದ್ದೆ ಆ ಸಂದರ್ಭದಲ್ಲಿ ಈ ಜಮೀನು ಮತ್ತು ನಿವೇಶನ ಸಂಬಂಧಪಟ್ಟಾಗೆ ಯಾವ ಚಟುವಟಿಕೆಗಳು ನಡೆದಿದೆ ಅಂದರೆ ಅವರೇ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಆದರೆ ಅವರ ಅಧಿಕಾರ ಇಲ್ಲದಾಗ ಯಾವುದೇ ರೀತಿ ಕೆಲಸ ಕಾರ್ಯಗಳು ನಡೆದಿಲ್ಲ ಅನ್ನೂ ಕೂಡ ಅವರೇ ತಿಳಿಸಿದ್ದಾರೆ. ಮೂಡ ಹಗರಣ ಸಂಬಂಧ ಮತ್ತೊಂದೆಡೆ ಇಡಿ ತನಿಖೆಯು ಪ್ರಗತಿಯಲ್ಲಿದೆ. ಇದರ ಜೊತೆಗೆ ಹಗರಣದ ತನಿಖೆಯನ್ನ ಸಿಬಿಐಗೆ ವಹಿಸಬೇಕು ಎಂದು ಮನವಿ ಮಾಡಿ ಸಲ್ಲಿಕೆಯಾಗಿರುವ ಅರ್ಜಿ ವಿಚಾರಣೆಯು ಕರ್ನಾಟಕ ಹೈಕೋರ್ಟ್ನಲ್ಲಿ ನಡೀತಾ ಇದೆ. ಹೀಗಾಗಿ ಪ್ರಕರಣದ ಕುರಿತು ಕುತೂಹಲ ಇದೀಗ ಮತ್ತಷ್ಟು ಹೆಚ್ಚಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಗರಣದ ಗಂಡಾಂತರ ಸಿಎಂ ಸಿದ್ದರಾಮಯ್ಯನವರಿಗೆ ಎದುರಾಗಿದೆ. ಸರ್ಕಾರದ ಬುಡವನ್ನೇ ಅಲ್ಲಾಡಿಸುವಂತೆ ಮಾಡಿಬಿಟ್ಟಿದೆ. ಈಗ ಈ ಕೇಸ್ನಲ್ಲಿ ಕೊನೆಗೂ ಒಂದು ಹಂತಕ್ಕೆ ಬಿಗ್ ರಿಲೀಫ್ ಕೊಡುವ ಲಕ್ಷಣಗಳು ಗೋಚರವಾಗ್ತಾ ಇದೆ. ಹೇಗಂತೀರಾ? ಈ ಸ್ಟೋರಿ ನೋಡಿ. ರಾಜ್ಯದಲ್ಲಿ ಮೂಡ ಹಗರಣ ಕೋಲಾಹಲ. ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೆ ಕ್ಲೀನ್ ಚಿಟ್. ಮೂಡ ಹಗರಣದ ಗಂಡಾಂತರ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಬುಡವನ್ನೇ ಅಲ್ಲಾಡಿಸುವಂತೆ ಮಾಡಿದೆ. ಈಗ ಈ ಕೇಸ್ನಲ್ಲಿ ಕೊನೆಗೂ ಒಂದು ಹಂತಕ್ಕೆ ಬಿಗ್ ರಿಲೀಫ್ ಕೊಡುವ ಲಕ್ಷಣಗಳು ಗೋಚರವಾಗ್ತಿದೆ. ಹಗರಣದ ಸಂಬಂಧ ತನಿಖೆ ನಡೆಸಿರುವ ಲೋಕಾಯುಕ್ತ ಕೊನೆಗೂ ವರದಿ ಸಿದ್ಧಪಡಿಸಿದ್ದು ಸಿದ್ದರಾಮಯ್ಯ ಹಾಗೂ ಅವರ ಪತ್ನಿಗೆ ಕ್ಲೀನ್ ಚಿಟ್ ನೀಡಿದೆ ಎನ್ನಲಾಗುತ್ತಿದೆ. ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ ಮೂಡ ಹಗರಣದ ಲೋಕಾಯುಕ್ತ ತನಿಖೆ ಪೂರ್ಣಗೊಂಡಿದ್ದು ವರದಿಯು ಸಿದ್ಧವಾಗಿದೆ. ಲೋಕಾಯುಕ್ತ ವರದಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ಪಾರ್ವತಿಗೆ ಕ್ಲೀನ್ ಚಿಟ್ ನೀಡಿರುವುದು ತಿಳಿದು ಬಂದಿದೆ. ತಮ್ಮ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಸರ್ ಲೋಕಾಯುಕ್ತ ಪೊಲೀಸರು. ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಮತ್ತೆ ಅವ್ರ ಪತ್ನಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ನಂಗೆ ಗೊತ್ತಿಲ್ರಿ, ನಾನು ಆ ವರದಿನ ನಾನು ನೋಡಿಲ್ಲ. ಸೊ ನಾನೇನು ಹೇಳಕ್ಕೆ ಬರಲ್ಲ. ಯಾಕೆಂದರೆ ನಾನು ನೋಡಿಲ್ಲದೆ ಇರೋದನ್ನ ಹೆಂಗೆ ಹೇಳೋದು? ನೀವು ಹೇಳಿದ್ರಿಂದ ನಾನು ಅದನ್ನು ಸೆಕೆಂಡ್ ಮಾಡೋಕ್ಕೂ ಹೋಗಲ್ಲ. ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪಾತ್ರ ಎಲ್ಲೂ ಕಂಡು ಬಂದಿಲ್ಲ. ಡಿನೋಟಿಫೈ ಮಾಡುವಾಗ, ಭೂ ಪರಿವರ್ತನೆ ಮಾಡುವಾಗ ಅಧಿಕಾರಿಗಳು ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಎಂದು ಲೋಕಾಯುಕ್ತ ತನಿಖಾ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಮೂಡ ಕುರಿತು ವರದಿ ಸಲ್ಲಿಕೆ ಜನವರಿ 27ರ ಡೆಡ್ಲೈನ್. ಲೋಕಾಯುಕ್ತ ಎಸ್ಪಿ ಟಿಜೆ ಉದೇಶ್ ನೇತೃತ್ವದಲ್ಲಿ ತನಿಖೆ ನಡೆದು ವರದಿ ಸಿದ್ಧಪಡಿಸಲಾಗಿದೆ. ಈ ವರದಿಯನ್ನ ಜನವರಿ 27 ಸೋಮವಾರ ಕೋರ್ಟ್ಗೆ ಸಲ್ಲಿಸಲಿದೆ. ಸಿಎಂ ಪ್ರಭಾವ ಇಲ್ಲದೆ ಸಾಧ್ಯವೇ ಇಲ್ಲ ಎಂದ ಸ್ನೇಹಮಹಿ ಕೃಷ್ಣ. ಸಿ ಎಮ್ ಅವರು ಅವರೇ ಸ್ವತಃ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಿರೋಂಥ ಅರ್ಜಿಯಲ್ಲಿ ಅವರೇ ತಾವು ಯಾವ ಹಂತದಲ್ಲಿ ಯಾವ ಸಮಯದಲ್ಲಿ ಯಾವ್ಯಾವ ಅಧಿಕಾರ ಸ್ಥಾನದಲ್ಲಿದ್ದೆ ಆ ಸಂದರ್ಭದಲ್ಲಿ ಈ ಜಮೀನು ಮತ್ತು ನಿವೇಶನ ಸಂಬಂಧಪಟ್ಟಾಗೆ ಯಾವ ಚಟುವಟಿಕೆಗಳು ನಡೆದಿದೆ ಅಂದರೆ ಅವರೇ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಆದರೆ ಅವರ ಅಧಿಕಾರ ಇಲ್ಲದಾಗ ಯಾವುದೇ ರೀತಿ ಕೆಲಸ ಕಾರ್ಯಗಳು ನಡೆದಿಲ್ಲ ಅನ್ನೂ ಕೂಡ ಅವರೇ ತಿಳಿಸಿದ್ದಾರೆ. ಮೂಡ ಹಗರಣ ಸಂಬಂಧ ಮತ್ತೊಂದೆಡೆ ಇಡಿ ತನಿಖೆಯು ಪ್ರಗತಿಯಲ್ಲಿದೆ. ಇದರ ಜೊತೆಗೆ ಹಗರಣದ ತನಿಖೆಯನ್ನ ಸಿಬಿಐಗೆ ವಹಿಸಬೇಕು ಎಂದು ಮನವಿ ಮಾಡಿ ಸಲ್ಲಿಕೆಯಾಗಿರುವ ಅರ್ಜಿ ವಿಚಾರಣೆಯು ಕರ್ನಾಟಕ ಹೈಕೋರ್ಟ್ನಲ್ಲಿ ನಡೀತಾ ಇದೆ. ಹೀಗಾಗಿ ಪ್ರಕರಣದ ಕುರಿತು ಕುತೂಹಲ ಇದೀಗ ಮತ್ತಷ್ಟು ಹೆಚ್ಚಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಗರಣದ ಗಂಡಾಂತರ ಸಿಎಂ ಸಿದ್ದರಾಮಯ್ಯನವರಿಗೆ ಎದುರಾಗಿದೆ. ಸರ್ಕಾರದ ಬುಡವನ್ನೇ ಅಲ್ಲಾಡಿಸುವಂತೆ ಮಾಡಿಬಿಟ್ಟಿದೆ. ಈಗ ಈ ಕೇಸ್ನಲ್ಲಿ ಕೊನೆಗೂ ಒಂದು ಹಂತಕ್ಕೆ ಬಿಗ್ ರಿಲೀಫ್ ಕೊಡುವ ಲಕ್ಷಣಗಳು ಗೋಚರವಾಗ್ತಾ ಇದೆ. ಹೇಗಂತೀರಾ? ಈ ಸ್ಟೋರಿ ನೋಡಿ. ರಾಜ್ಯದಲ್ಲಿ ಮೂಡ ಹಗರಣ ಕೋಲಾಹಲ. ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೆ ಕ್ಲೀನ್ ಚಿಟ್. ಮೂಡ ಹಗರಣದ ಗಂಡಾಂತರ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಬುಡವನ್ನೇ ಅಲ್ಲಾಡಿಸುವಂತೆ ಮಾಡಿದೆ. ಈಗ ಈ ಕೇಸ್ನಲ್ಲಿ ಕೊನೆಗೂ ಒಂದು ಹಂತಕ್ಕೆ ಬಿಗ್ ರಿಲೀಫ್ ಕೊಡುವ ಲಕ್ಷಣಗಳು ಗೋಚರವಾಗ್ತಿದೆ.